ಕಾರ್ತಕರನ್ನು ಕೇಳಿಕೊಂಡಿದ್ದೇವೆ. ವರ್ತಮಾನ ಕಾಲಕ್ಕೆ ಚಕ್ರವರ್ತಿಯಾಗಿ ಬೆಳೆಯುತ್ತಾ ಇದ್ದೇನೆ ನಾನು. ನನ್ನ ಹುಟ್ಟು ಆಮೇಲೆ ಬೆಳವಣಿಗೆ ಯಾರು ಎನಿಸಿದ್ರು ಒಮ್ಮೆ ಆಶ್ಚರ್ಯಗೊಳ್ಳಬೇಕು. ನಾನು ಹುಟ್ಟಿದಂತಹ ಕಾಲಕ್ಕೆ ನನಗೆ ಕರಗಳ ಇರಲಿಲ್ಲವಂತೆ. ನನ್ನ ತಂದೆಯಾದಂತಹ ಕೃತವೀರ್ಯ ಭೂಪತಿಗಳು ಪರಿತಪಿಸುವುದಕ್ಕೆ ತೊಡಗಿದೆ. ಕೈಗಳಿಲ್ಲದಂತಹ ಇವರಿಂದ ನಮ್ಮ ವಂಶದ ಉದ್ಧಾರ ಹೇಗೆ ಎಂಬ ಹಾಗೆ ಕಣ್ಣೀರು ಸುರಿಸುತ್ತಾ ಕಾಲವನ್ನು ಕಳೆದರೆ ಮಾತೆಯಾದಂತಹ ರಾಖಾವತಿ ದೇವಿಯವರು ಧೃತಿಗಳಲಿಲ್ಲ. ಶಿಶುವಾಗಿದ್ದಂತಹ ನನ್ನನ್ನು ಎತ್ತಿಕೊಂಡು ನೇರವಾಗಿ ಹೋದಂತೆ ತ್ರಿಮೂರ್ತಿ ರೂಪರು ತ್ರಿಗುಣಾತೀತರು ಅನಸೂಯ ತಲೆಯನ್ನು ಆಶ್ರಿತ ವಸ್ತರು ನೆನೆಸಿದಂತಹ ದತ್ತಾತ್ರೇಯ ಮಹಾಮುನಿಗಳ ಪಾದದ ಮೇಲೆ ಹಾಕಿ ಬೇಡಿಕೊಂಡಂತೆ ಕೈಗಳಿಲ್ಲದಂತಹ ಇವನು ನೀವು ಉದ್ಧರಿಸಬೇಕು ಸ್ವಾಮಿ ಎಂಬ ಹಾಗೆ ಕರುಣಾಹೃದಯಿಗಳಾದಂತಹ ದತ್ತಾತ್ರೇಯ ಮುನಿಗಳು ಕೃಪಾ ವರ್ಷವನ್ನ ಮೇಲೆ ಸುರಿಸುವುದಕ್ಕೆ ತೊಡಗಿದರು. ಇವನು ಕೈಗಳಿಲ್ಲದವನಲ್ಲ, ಇವನು ಸಹಸ್ರಬಾಹುವಾಗಲಿ ಎಂಬ ಹಾಗೆ ಮಂತ್ರ ಜಲವನ್ನು ಪ್ರೋಕ್ಷಿಸಿದ್ದೇ ತಡ ನಾನು ಸಹಸ್ರಬಾಹುವಾದೆ. ಮುಂದೆ ಅವರದ್ದಾದಂತಹ ಆಶ್ರಮದಲ್ಲೇ ಶಿಷ್ಯವೃತ್ತಿಯನ್ನು ಕೈಗೊಂಡು ಅವರಿಂದಲೇ ಜ್ಞಾನಾಮೃತವನ್ನು ಹೊಂದಿ ಪ್ರಬುದ್ಧನಾಗಿ ಅರಮನೆಯನ್ನು ಸೇರಿದಂತಹ ಕಾಲಕ್ಕೆ ನನ್ನ ತೀರ್ಥರೂಪರಾದಂತಹ ಕೃತವೀರ್ಯ ಭೂಪತಿಗಳು ಮಾಹಿಷ್ಮತಿಯ ಪೀಠದಲ್ಲಿ ಕುಳ್ಳಿರಿಸಿ ವಾನಪ್ರಸ್ಥಾಶ್ರಮವನ್ನು ಕೈಗೊಂಡು ಹಾಗಾಗಿ ಗುರುಗಳಾದಂತಹ ದತ್ತಾತ್ರೇಯರ ಅನುಗ್ರಹ ವಿಶೇಷ, ಅದನ್ನು ಯಾವತ್ತೂ ಮರೆಯುವ ಹಾಗಿಲ್ಲ. ಅಂತಹ ಪರಮ ಪೂಜ್ಯರು ದೂರಲ್ಲಿದ್ದುಕೊಂಡು ನಾನು ನಿತ್ಯ ಅನುಗ್ರಹಿಸುತ್ತಿದ್ದಾರೆಂಬಂತಹ ವಿಶ್ವಾಸ ನನಗಿದೆ. ಮಾಹಿಷ್ಮತಿಯ ಒಡ್ಡೋಲಕವನ್ನು ಈ ಕಾಲಕ್ಕೆ ಪ್ರವೇಶ ಮಾಡಿದ್ದೇನೆ. ಕೇವಲ ತಂದೆಯಿಂದ ಬಂದಂತಹ ಈ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡಿ ನನ್ನ ಆಯುಷ್ಯವನ್ನು ಪೂರೈಸುವ ಉದ್ದೇಶವಲ್ಲ. ತಂದೆ ಮಾಡಿಟ್ಟ ಸಂಪಾದನೆ ಕೆಲವರು
ಸದುಪಯೋಗಪಡಿಸಿಕೊಳ್ಳುವುದಕ್ಕೆ, ಕೆಲವರದನ್ನು ಮುಗಿಸುವುದಕ್ಕೆ, ಕೆಲವರದನ್ನು ವೃದ್ಧಿ ಮಾಡುವುದಕ್ಕೆ ಮುಂದುವರಿಯುತ್ತಾರೆ. ನಾನು ಹಾಗೆ ತಂದೆಯಿಂದ ಕೊಡಲ್ಪಟ್ಟಂತ ಅಧಿಕಾರವೇನಿದೆಯೋ ಅದನ್ನು ವೃದ್ಧಿ ಮಾಡಬೇಕೆಂಬಂತ ಉದ್ದೇಶದಿಂದ ಏನು ಮಾಡಿದೆ ಬಲ್ಲಿರ ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿ ಆಗಬೇಕು ಎಂಬ ಉದ್ದೇಶದಿಂದಲೇ ಜೈತ್ರ ಯಾತ್ರೆಗೆ ತೊಡಗಿದೆ. ಪಾತಾಳ ಲೋಕವನ್ನು ಪ್ರವೇಶ ಮಾಡಿ ರಗಾದಿಗಳಂತಾದ ಆಶೀರ್ವಾದ ಬೇಕಾದಂತೆ ಕಪ್ಪ ಸಂಗ್ರಹ ಮಾಡಿದ ಬಂದಿದ್ದೇನೆ. ಆಮೇಲೆ ಭೂಲೋಕ ಅಂಗ ಕಳಿಂಗ ಕಾಂಬೋಜ ಮಾತ ದೇಶಗಳನ್ನು ಪ್ರವೇಶ ಮಾಡಿ ವಿರೋಧಿಸಿದವರ ತಲೆ ಮೆಟ್ಟಿ ಅವರಿಂದಲೇ ಬೇಕಾದಂತಹ ಕಪ್ಪದ ಹೊರೆಯನ್ನು ಹರಿಸಿದ್ದಾಗಿದೆ. ಭೂಲೋಕ ಪಾತಾಳಗಳನ್ನು ಗೆದ್ದು ಇನ್ನೇನು ಸ್ವರ್ಗದ ಕಡೆಗೆ ಹೊರಡಬೇಕು ಅಂತ ಆಲೋಚನೆ ಮಾಡುವಾಗ ಸ್ವರ್ಗಾಧಿಪತಿಯಾದಂತಹ ದೇವೇಂದ್ರನ ಆಗಮಿಸಿ ಹೇಳ್ತಾ ಇದ್ದಾನೆ, ಕರ್ತವೀರ್ಯ ಅರ್ಜುನ, ನೀನು ಚಕ್ರವರ್ತಿ. ದೇವೇಂದ್ರನ ಚಕ್ರವರ್ತಿತ್ವವನ್ನು ಒಪ್ಪಿಕೊಂಡ ಮೇಲೆ ಅಲ್ಲಿವರೆಗೆ ಹೋಗಬೇಕಾದ ಅಗತ್ಯವೇನು? ಹಾಗಾಗಿಯೇ ವಿಜಯೋತ್ಸವದೊಂದಿಗೆ ಮಾಹಿಷ್ಮತಿಯನ್ನು ಪ್ರವೇಶ ಮಾಡಿದ್ದೇನೆ. ಒಂದು ಸಂಭ್ರಮದ ಸಭೆ ಇವತ್ತು. ಸಭಾ ಕಲಾಪಗಳು ನಡೆಯಲಿ.